ಈಗ ಆಕ್ಟರ್ ಒಂದು ಆಕ್ಟ್ ಮಾಡಬೇಕಾದ್ರೆ ಅವರಿಗೆ ಮುಖ್ಯವಾಗಿ ಬೇಕಾದ ವಿಷಯ ಏನು? ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಅದೇ ತರ ನಟನೆ ಮಾಡಿ ಅದೇ ರೀತಿ ನಟನೆ ಮಾಡ್ಬೋದು ಅಲ್ವಾ? ಒಂದು ವಿಲನ್ ಕ್ಯಾರೆಕ್ಟರ್ ಅಂದ್ರೆ ವಿಲನ್ ಏನಂತ ಅದರ ಬಗ್ಗೆ ಸ್ಟಡಿ ಮಾಡಿ ಆ ಒಂದು ಕ್ಯಾರೆಕ್ಟರ್ ಅನ್ನು ತನ್ನ ಒಳಗೆ ತಂದು ಅದೇ ರೀತಿ ಅಭಿನಯ ಮಾಡಬೇಕು. ಅದಕ್ಕೆ ಏನ್ ಹೇಳುದು? ಪರಕಾಯ ಪರಕಾಯ ಪ್ರವೇಶ ಅಂತ ಹೇಳುದು ಅಲ್ವಾ? ಆಗ ಇದು ಮಾಡ್ಲಿಕ್ಕೆ ಆಗುವಾಗ ಈ ಸಿನಿಮಾದಲ್ಲಿ ಒಂದು ಎಂತ ಕಾಸಿಗೆ ಬೇಕಾಗಿ ಹೆಸರಿಗೆ ಬೇಕಾಗಿ ಈ ಒಂದು ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಆದ್ರೆ ನಮ್ಮ ನಿಜ ಜೀವನದಲ್ಲಿ ಯಾಕೆ ನಮಗೆ ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ? ನಮ್ಮ ನಿಜ ಜೀವನದಲ್ಲಿ ಯಾಕೆ ನಮಗೆ ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ? ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅದೇ ರೀತಿ ಕ್ಯಾರೆಕ್ಟರ್ ಚೇಂಜ್ ಆಗ್ತಿರಲ್ವಾ? ಈಗ ರಾಜ್ಕುಮಾರ್ ಇದು ಭಕ್ತ ಪ್ರಹ್ಲಾದ, ಇನ್ನು ಮಹಾವಿಷ್ಣು ಇಂತೆಲ್ಲ ಆಕ್ಟಿಂಗ್ ಎಲ್ಲ ಮಾಡಿದ್ದಾರೆ ಅಲ್ವಾ? ಸೊ ಅದನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಾದ್ರೂ ಹಾಗೆ ಆಗ್ಬೇಕಲ್ಲ. ಸ್ವಲ್ಪ ಹೊತ್ತು ಅಷ್ಟೊತ್ತು ಹಾಗೆ ಆಗ್ತಾರಲ್ಲ, ಅಷ್ಟೊತ್ತು ಆಗುದು ಜೀವನ ಪರ್ಯಂತ ಆಗ್ಲಿಕ್ಕೆ ಯಾಕೆ ಆಗುದಿಲ್ಲ ಅಂತ ಕೇಳುದು ನಾವು. ಯಾಕೆ ಆಗುದಿಲ್ಲ? ಆ ಖಾಸಗಿ ಮಾಡ್ಲಿಕ್ಕೆ ಆಗ್ತದ? ಖಾಸಗಿ ಮಾಡ್ಲಿಕ್ಕೆ ಆದ್ರೆ ಸತ್ಯಕ್ಕೆ ಕೂಡ ಮಾಡ್ಲಿಕ್ಕೆ ಆಗ್ತದಲ್ಲ. ಇಷ್ಟೇ ಅಲ್ವ ವಿಷಯ? ನಮ್ಮನ್ನು ನಾವು ತಿದ್ದಿಕೊಂಡು ನಮ್ಮನ್ನು ನಾವೇ ತಿದ್ದಿಕೊಳ್ಬೇಕು. ಇನ್ನೊಬ್ಬರನ್ನ ನಮ್ಮನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಒಂದು ವ್ಯಕ್ತಿ ಹೇಳುವ ವಿಚಾರ ಉಂಟಲ್ಲ, ಇನ್ನೊಂದು ವ್ಯಕ್ತಿಗೆ ಸರಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು? ಆ ವ್ಯಕ್ತಿ ಒಳಗೆ ಒಂದು ನಾನು ಇರ್ತದೆ, ಅದಕ್ಕೆ ತಕ್ಕವಾದ ಬುದ್ಧಿ ಇರ್ತದೆ, ಅದಕ್ಕೆ ತಕ್ಕಾದ ಕೆಲವೆಲ್ಲ ವಿಚಾರಗಳಿರ್ತದೆ. ಅದು ಬಿಡುವುದಿಲ್ಲ. ಆದ ಕಾರಣ ಇದು ಮನುಷ್ಯರು, ಈ ಮಾನವ ಜನ್ಮ, ಈ ಮಾನವ ಜನ್ಮಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಮ್ಮ ಋಷಿಮುನಿಗಳೆಲ್ಲ ಶಿಲೆಯ ರೂಪದಲ್ಲಿ ಭಗವಂತನನ್ನು ಮಾಡಿ ತೋರಿಸಿದ್ರು. ಅದು ಒನ್ ವೇ. ನೀನು ಮಾತ್ರ ಮಾತಾಡುದು, ಅದು ಮಾತಾಡುದಿಲ್ಲ. ಆ ಕಡೆ ಅದು ಮಾತಾಡಿದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರ. ದೇವರು ಮಾತಾಡಿದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳುದು ನಾನು. ಹೋಗ್ಲಿಕ್ಕೆ ಸಾಧ್ಯವ? ದೇವರು ಮಾತಾಡಿದ್ರೆ ನಿಮ್ಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ನೀವು ಪೊಲೀಸರು, ನಿಮ್ಮ ಹತ್ರ ಪ್ರಶ್ನೆ ಕೇಳಿ, ನೀವು ಪೊಲೀಸ, ಇಬ್ಬರ ಹತ್ರ ಒಂದು ಪ್ರಶ್ನೆ ಇದೆ. ಒಂದು ಜೈಲು ಇರ್ತದೆ, ಆ ಜೈಲಿನಲ್ಲಿ ಕಳ್ಳನು ಇರ್ತಾನೆ, ಪೊಲೀಸರು ಇರ್ತಾರೆ, ಇರುವುದು ಜೈಲಿನಲ್ಲಿ. ಆದ್ರೆ ಕಳ್ಳನಿಗೆ ಏನ್ ಹೇಳ್ತಾನೆ, ಪೊಲೀಸಿಗೆ ಏನ್ ಹೇಳ್ತಾನೆ? ಅದೇ ಜೈಲಿಂದ ಪೊಲೀಸ್ ಮನೆಗೆ ಹೋದ್ರೆ ಅಲ್ಲ ಹೊರಗೆ ಹೋದ್ರೆ ಆ ಪೊಲೀಸ್ ಸೆಲೆಕ್ಟ್ ಹೊಡಿ, ಬನ್ನಿ ಸರ್ ಏನೋ ಒಂದು ಮಾತಾಡ್ತಾರೆ. ಹೆಂಡತಿ ಕೂಡ ಹೇಳ್ತಾಳೆ, ನನ್ನ ಗಂಡ ಜೈಲರ್ ಅಲ್ವಾ, ಬಹಳ ಹೆಮ್ಮೆ ಅಂತ ಹೇಳ್ತಾಳೆ. ಅದೇ ಒಂದು ಕಳ್ಳನ ಹೆಂಡತಿ ಹೇಳ್ಲಿಕ್ಕೆ ಆಗ್ತದೆ, ನನ್ನ ಗಂಡ ಜೈಲಲ್ಲಿ ಇದ್ರು ಹೇಳ್ಲಿಕ್ಕೆ ಆಗ್ತದೆ? ಒಂದೇ ಜಾಗದಲ್ಲಿ, ಒಂದೇ ಜಾಗದಲ್ಲಿ ವ್ಯತ್ಯಾಸಗಳು ಬೇರೆ ಇದೆ. ಒಂದೇ ಜಾಗದಲ್ಲಿ, ಒಂದೇ ಜಾಗದಲ್ಲಿ ಒಂದು ಗೌರವ, ಇನ್ನೊಂದು ಅಗೌರವ ಅಲ್ವಾ? ಒಂದು ಒಳ್ಳೇದು, ಇನ್ನೊಂದು ಕೆಟ್ಟದ್ದು, ಒಂದೇ ಜಾಗದಲ್ಲಿ, ಒಂದೇ ಜಾಗ ಅಲ್ವಾ? ಸತ್ಯ ಅಲ್ವಾ? ಡಾಕ್ಟರ್ ಹತ್ರ ಬರ್ತೇನೆ, ನೀವು ವೈದ್ಯರು ಅಲ್ವಾ? ನೀವು ವೈದ್ಯರ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ರೋಗಿ ಇರ್ಬೇಕಲ್ವ? ನೀವು ರೋಗಿ ಇಲ್ಲ, ನೀವು ವೈದ್ಯರಿಗೆ. ಆಗ ರೋಗಿಯು ವೈದ್ಯರಿಗೂ ಒಂದೇ ಸ್ಥಳದಲ್ಲಿ. ರೋಗಿಯು ವೈದ್ಯರಿಗೂ ಒಂದೇ ಸ್ಥಳದಲ್ಲಿ ಅಲ್ವಾ? ಯಾಕೆ ವೈದ್ಯರನ್ನಷ್ಟು ಶ್ರೇಷ್ಠ ಅಂತ ಹೇಳಿ? ವೈದ್ಯರನ್ನು ಶ್ರೇಷ್ಠವಾಗಿ ಹೇಳಿದ್ದು ಯಾಕೆ? ಒಂದು ಗುರುವಿನ ಸ್ಥಾನವನ್ನು ಕೊಟ್ಟದ್ದು ಯಾಕೆ ವೈದ್ಯರಿಗೆ? ನಿಮ್ಮ ವೃತ್ತಿ ಉಂಟಲ್ವಾ, ಅಷ್ಟು ಪವಿತ್ರವಾದ ವೃತ್ತಿ ನಿಮ್ಮ, ಅದು ಎಲ್ಲರಿಗೂ ಒಲಿಯುವುದಿಲ್ಲ. ಇನ್ನು ಕೆಲವರಿಗೆ ಒಲಿದುಕೊಳ್ಳುವುದು ಯಾವುದೊಂದು ರೀತಿಯಲ್ಲಿ, ಅದು ಜನ್ಮಕ್ಕೆ ಸಂಬಂಧಪಟ್ಟು ಒಲಿಯುವುದು.
ಶ್ರೀಕೃಷ್ಣ ಪರಮಾತ್ಮನಿಗೆ 14,000 ಹೆಂಡತಿಯರು ಅಲ್ವಾ? ಸಣ್ಣ ಒಂದು ಮಾತು ಬರ್ತದೆ ಈಗ ಮಾತಾಡೋದು. ಶ್ರೀಕೃಷ್ಣ ಪರಮಾತ್ಮನಿಗೆ 16,000 ಹೆಂಡತಿಯರು. ಕೃಷ್ಣಂ ಒಂದೇ ಜಗದ್ಗುರು, ಗುರುವೇ ಶರಣಂತೆ ಅಲ್ವಾ ದೇವರೇ? ಹಾಗೆ ಅವ್ರಿಗೆ 14,000 ಹೆಂಡತಿ ಅಂದ್ರೆ ಏನು? ಒಂದು ಗಂಡ ಹೆಂಡತಿ ಅಂತ ಹೇಳಿದ್ರೆ, ಒಂದು ಹೆಂಡತಿಯಾದವಳು ಪರಿಪೂರ್ಣವಾಗಿ ಶರಣಾಗುವುದು, ಪರಿಪೂರ್ಣವಾಗಿ ತನ್ನನ್ನು ಅರ್ಪಿಸುವುದು ಗಂಡನಿಗೆ ಮಾತ್ರ ಅಲ್ವಾ? ಹೌದಲ್ವಾ? ನನ್ನ ದೇಹವನ್ನು ತನ್ನ ಗಂಡ ಅಲ್ಲದೆ ಇನ್ನೊಬ್ಬ ನೋಡ್ಬಾರ್ದು. ಹೌದಲ್ವಾ? ಆದ್ರೆ ಗಂಡನ ಒಪ್ಪಿಗೆ ಅಂತೆಯೇ ಕೆಲವು ಸಮಯ ಅವಳ ದೇಹವನ್ನು, ಅವಳ ಕೈಯನ್ನು, ಯಾವುದನ್ನು ಒಬ್ಬರಿಗೆ ಕೊಡ್ಬೇಕಾಗ್ತದೆ. ಅವ್ರು ಯಾರು ಗೊತ್ತುಂಟ? ಅವರೇ ವೈದ್ಯರು. ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗುದು? ಅಲ್ಲಿ ಏನು ಮಾಡ್ಲಿಕ್ಕೆ ಆಗುದು? ಯಾರಿಂದಲೂ ಏನು ಮಾಡ್ಲಿಕ್ಕೆ ಆಗುದು? ಪ್ರಕೃತಿ ಸತ್ಯ ಅದು. ಹಾಗೆ ಎಷ್ಟು ಶ್ರೇಷ್ಠವಾದ ಒಂದು ಸ್ಥಿತಿ ನಿಮ್ಮದು ವೈದ್ಯರ ಸ್ಥಿತಿ ಅಂತ ಹೇಳಿದ್ರೆ, ಎಷ್ಟು ಪವಿತ್ರವಾದ ಸ್ಥಿತಿ, ಭಗವಂತನಿಗೆ ಹತ್ತಿರವಾದಂತ ಸ್ಥಿತಿ. ಇದನ್ನ ನಾವು ಸ್ವಲ್ಪ ಅಂತರಾತ್ಮದಿಂದ, ಅಂತರ್ಜ್ಞಾನದಿಂದ ನಾವು ನೋಡುವಾಗ ನಾವು ಇರುವ ಸ್ಥಿತಿಯ ಬೆಲೆ ಏನು, ಅದರ ವೇಟ್ ಏನು ಅಂತ ಗೊತ್ತಾಗುತ್ತೆ. ನಾವು ನಮ್ಮ ಸ್ಥಿತಿಯಲ್ಲಿ ಇಲ್ಲದ ಕಾರಣ, ನಮ್ಮ ಸ್ಥಿತಿಯನ್ನು ನಮಗೆ ಅರ್ಥ ಮಾಡಿಕೊಳ್ಳದ ಕಾರಣ ನಮಗೆ ಅದು ಗೊತ್ತಾಗುವುದು. ಇದು ಅರ್ಥ ಆಯ್ತಲ್ಲ? ಹೌದು. ಕೃಷ್ಣ ಒಂದೇ ಜಗದ್ಗುರು. ಕೃಷ್ಣನಿಗೆ ಯಾಕೆ 14,000 ಹೆಂಡತಿಯರು ಅಂತ ಹೇಳಿದ್ರಿ? ಅವನಲ್ಲಿ ಎಲ್ಲಾ ವಿಷಯವನ್ನು ಹೇಳ್ಬೇಕಾಗಿ ಬಂತು, ಬೇರೆ ದಾರಿ ಇಲ್ಲ. ಕಥೆಯಲ್ಲಿ 1000 ಹೇಳಿದ್ದಾರೆ. ಯುದ್ಧ ಮಾಡಿ ಬರುವಾಗ ಅಲ್ಲಿ ಹಾಗೆ ಆಗಿದೆ, ಅಲ್ಲಿ ಹೀಗೆ ಆಗಿದೆ, ಬಂಧನದಲ್ಲಿ ಇದ್ರು, ಕರ್ಕೊಂಡು ಬಂದ್ರು ಅಂತೇಳಿ. ಅನೇಕ ರೀತಿಯಲ್ಲಿ ನಾವು ಯೋಚನೆ ಮಾಡಿ ನೋಡ್ಬೇಕು ನಮ್ಮ ಸ್ಥಿತಿಯನ್ನು, ನಮ್ಮ ಸ್ಥಿತಿಯ ಬೆಲೆಯನ್ನು, ಅದರ ಒಂದು ವೇಟ್ ಅನ್ನು. ಹೇಗಿದ್ಯಾ? ಚೆನ್ನಾಗಿದ್ಯಾ? ಮತ್ತೆ ವಿಶೇಷ ಹೇಳು. ಬೇಗ ಬದ್ಲಿ ಇವತ್ತು ಕೆಲಸ ಅಲ್ಲ, ಇವತ್ತು ರಜೆ. ಹಾಗೆ ಸತ್ಯ ವಿಚಾರವನ್ನು ತಿಳಿಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಹೋಗುದಲ್ಲ, ಜ್ಞಾನದ ವಿಚಾರ ತಿಳ್ಕೊಳ್ಬೇಕು, ಎಲ್ಲೆಲ್ಲಿ ಹೋಗುದಲ್ಲ, ನಮ್ಮ ಕಣ್ಣ ಮುಂದೆ ನಡೀತದೆ. ಅದನ್ನೇ ನಾವು ತಿಳಿದುಕೊಂಡು, ಅದರಲ್ಲೇ ನಾವು ಸತ್ಯವನ್ನು ತಿಳಿದುಕೊಂಡು ನಮ್ಮ ಒಳಗೆ ನಾವು ಅಧ್ಯಯನ ಮಾಡ್ತಾ ಇದ್ರೆ ಕೂತುಕೊಂಡಲ್ಲಿಗೆ ಎಲ್ಲ ವಿಚಾರಗಳು ಸಿಗ್ತದೆ. ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ಮನುಷ್ಯರು ಬರ್ತಾರೆ, ಭಕ್ತರು ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ ಅಂತೇಳಿ ನಾವಿಲ್ಲ. ಈ ಸತ್ಯವಾದ ವಿಚಾರ. ನಮ್ಮ ಕೆಲಸ ಉಂಟು ನಮಗೆ, ಪ್ರಕೃತಿಗೆ ಸಂಬಂಧಪಟ್ಟು. ಹೊತ್ತೊತ್ತಿಗೆ ಮಳೆ ಬರಲಿ, ಹೊತ್ತೊತ್ತಿಗೆ ಬೆಳೆ ಆಗ್ಲಿ, ಮನುಷ್ಯರಿಗೆ ಆರೋಗ್ಯ ಸಮಸ್ಯೆಯಿಂದ ದೂರ ಆಗ್ಲಿ ಅಂತೇಳಿ ಪ್ರಕೃತಿಯಲ್ಲಿ ಸೇರಿಸಿ ಮಾಡುವಂತ ಕೆಲಸಗಳು ಬೇಕಾದಷ್ಟು ಉಂಟು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಿನ್ನ ಕರ್ಮವನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಲಿಕ್ಕೆ ಆಗುದಿಲ್ಲ, ನೀನು ಅನುಭವಿಸಿ ಆಗ್ಬೇಕು, ದಾರಿ ಇಲ್ಲ. ಅನೇಕ ಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಹೇಳಿದ್ದಾರೆ, ಆ ಕರ್ಮ ಮತ್ತು ವಿಧಿಯನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನೀನು ಬಂದಂತ ಎಂತದಕ್ಕೆ ನೀನು ಅನುಭವಿಸಿ ಆಗ್ಬೇಕು. ಶ್ರೀರಾಮಚಂದ್ರ ಕಾಡಿಗೆ ಹೋದ ಅಲ್ವಾ? ಅಪ್ಪನ ಒಂದು ಗೌರವಕ್ಕೆ ಬೇಕಾದ, ಅಪ್ಪನ ಮಾತನ್ನು ಉಳಿಸ್ಲಿಕ್ಕೆ ಬೇಕಾದ. ಇವತ್ತೆಲ್ಲರೂ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳ್ತಾರೆ, ರಾಮಚಂದ್ರಕ್ಕೆ ಜೈ ಅಂತ ಹೇಳ್ತಾರೆ. ಸಂತೋಷವೇ, ಬಹಳ ಖುಷಿ. ಆದ್ರೆ ರಾಮನಲ್ಲಿರೋ ಒಂದು ಕ್ಯಾರೆಕ್ಟರ್ ಅದು ಉಂಟ ಅಂತ ಕೇಳಿ, ಇವತ್ತು ತಂದೆಗೆ ಬೇಕಾಗಿ ಮಕ್ಕಳು ಆಸ್ತಿಯನ್ನು ಬಿಟ್ಟು ಹೋಗುವ ನಿರ್ಧಾರ ಇದ್ದಾರೆ. ಯಾವುದು ಬೇಡ ಅಂತೇಳಿ ಹೋಗುವ ನಿರ್ಜನ ಇದ್ದಾರೆ. ತಂದೆ ಚೆನ್ನಾಗಿರ್ಲಿ, ನಮ್ಮ ಕುಟುಂಬ ಚೆನ್ನಾಗಿರ್ಲಿ, ನನ್ನಿಂದ ತೊಂದರೆ ಆಗ್ತದೆ ಅಂತ ಹೇಳುವ ನಿರ್ಜನ ಇದ್ದಾರೆ. ತಂದೆಗೆ ಬೇಕಾಗಿ ಹಗಲು ರಾತ್ರಿ ದುಡಿದು ಚೆನ್ನಾಗಿ ನೋಡಿಕೊಳ್ತಾನೆ ಅಂತ ಹೇಳುವ ನಿರ್ಜನ ಇದ್ದಾರೆ. ಈ ಸ್ಥಿತಿಯೆಲ್ಲ ಒಂದು
ದೇಶದಲ್ಲಿ ಬಂದ್ರೆ ಈ ದೇಶ ನಿಜವಾಗಿ ರಾಮಭೂಮಿ ಆಗ್ತದೆ ಅಂತ ಹೇಳುದು. ಶ್ರೀರಾಮಚಂದ್ರನು ಒಂದಾದ್ರೂ ಗುಣ ನಮ್ಮಲ್ಲಿ ಇರ್ಬೇಕು. ಅವನ ಅಷ್ಟು ಗುಣ ಒಬ್ಬೊಬ್ಬರಲ್ಲಿ ಒಂದೊಂದು 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 ಗುಣ ಆಗುವಾಗ ಎಲ್ಲ ಸೇರುವಾಗ ಅದೆಷ್ಟು ಸ್ಟ್ರಾಂಗ್ ಆಗ್ತದೆ. ಇವತ್ತು ಗಲ್ಫ್ ರಾಷ್ಟ್ರದಲ್ಲಿ, ಇಸ್ಲಾಂ ರಾಷ್ಟ್ರದಲ್ಲಿ ರಾತ್ರಿ 2 ಗಂಟೆ ಆದ್ರೂ ಸರಿ 3 ಗಂಟೆ ಆದ್ರೂ ಸರಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾದೆಲ್ಲ ವಿಡಿಯೋಸ್ ಎಲ್ಲ ಮಾಡಿಟ್ಟಿದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಹೋಗ್ಲಿಕ್ಕೆ ಆಗ್ತದ? ಭಾರತ ದೇಶದಲ್ಲಿ ಹೋಗ್ಲಿಕ್ಕೆ ಆಗ್ತದ ಅಂತ ಕೇಳುದು. ಎಷ್ಟು ಕಷ್ಟ ಉಂಟು, ಎಷ್ಟು ಭಯ ಪಡ್ತಾರೆ, ಏನೆಲ್ಲ ವಿಷಯಗಳು ಕೇಳಿ ಬರ್ತದೆ ಅಲ್ವಾ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪನಿಷ್ಮೆಂಟ್ ಕೊಡುವ ಪನಿಷ್ಮೆಂಟ್ಗೆ ಇನ್ನು ಮುಂದೆ ಮುಟ್ಲೇಬಾರ್ದು, ನೋಡ್ಲೇಬಾರ್ದು ಹೆಣ್ಮಕ್ಳನ್ನ. ಆ ರೀತಿ ಪನಿಷ್ಮೆಂಟ್ ಕೊಡ್ತಾರೆ ಅಲ್ವಾ. ಎಷ್ಟೋ ವಿಡಿಯೋದಲ್ಲಿ ನೋಡಿರ್ಬೋದು. ಯಾವಾಗ ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಗ್ರಾಮದಲ್ಲಿ, ಒಂದು ಊರಿನಲ್ಲಿ, ಒಂದು ಮನೆಯಲ್ಲಿ, ಒಟ್ಟಿನಲ್ಲಿ ಹೇಳಿದರೆ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳನ್ನು ಪೂಜ್ಯನೀಯ ಭಾವನೆಯಿಂದ ಯಾರೊಬ್ಬ ನೋಡಿಕೊಳ್ತಾನೋ ಅವನಿಗೆ ಜೀವನದಲ್ಲಿ ಎಲ್ಲವೂ ತನ್ನಿಂತಾನಾಗಿ ದಾರಿ ಸಿಗ್ತದೆ, ತನ್ನಿಂತಾನಾಗಿ ಸಿಗ್ತದೆ. ಏನಿದ್ರು ಅವರವರ ಧರ್ಮಪತ್ನಿಯವರ ಜೊತೆ ಎಲ್ಲಾ ವಿಷಯವನ್ನು ಇಟ್ಟುಕೊಳ್ಳಿ. ಇಲ್ಲ ಆಗ್ಲಿಲ್ಲ, ನಮ್ಮ ಪತ್ನಿ ನಮಗೆ ಏನೋ ಒಂದು ವಿಷಯದಲ್ಲಿ ಸೆಟ್ ಆಗ್ಲಿಲ್ಲ, ಅಲ್ಲ ನಮ್ಮನ್ನು ಬಿಟ್ಟು ಬೇಗ ಹೋಗಿಬಿಟ್ರು, ಏನೋ ಒಂದು ವಿಷಯನೇ ಇದೆ ಈಗಿನ ಕಾರಣ. ಅದಕ್ಕೆ ಅಂತೇಳಿ ಭಗವಂತ ಒಂದು ದಾರಿ ತೋರಿಸಿರ್ತಾನೆ, ಅಲ್ಲೇ ನಿಲ್ಬೇಕು. ಅದು ಬಿಟ್ಟು ಬಾಕಿ ಎಲ್ಲ ಸುತ್ತ ಕಾಣುದನ್ನೆಲ್ಲ ಆ ತಾಯಿ ಜಗನ್ಮಾತೆಯಾಗಿ ನೋಡ್ಕೊಳ್ಬೇಕು. ಒಂದೇ ಒಂದು ಕಡೆ ನಿಲ್ಲಿ ಕಲಿಬೇಕು. ಈ ಹೆಣ್ಣಿನ ವಿಷಯದಲ್ಲಿ ಒಂದೇ ಒಂದು ಕಡೆ ನಿಲ್ಲಿ ಕಲಿಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಹೆಣ್ಣನ್ನು 3 ವಿಧವಾಗಿ ನಾವು ತಗೊಳ್ಬಹುದು ಆ ಶಕ್ತಿಯನ್ನು. ಹೆಣ್ಣನ್ನು ನಾವು ಮನಸ್ಸಿನಿಂದ ನೋಡಿದ್ರೆ ಹೆಣ್ಣು ಎಂಬುದು ಮಾಯೆ. ಹೆಣ್ಣನ್ನು ನಾವು ಬುದ್ಧಿಯಿಂದ ನೋಡಿದರೆ ಹೆಣ್ಣು ಎಂಬುದು ಶಕ್ತಿ. ಹೆಣ್ಣನ್ನು ನಾವು ಆತ್ಮದಿಂದ ನೋಡಿದರೆ ಹೆಣ್ಣು ಎಂಬುದು ಸತ್ಯ. ಇಲ್ಲಿ ಎಲ್ಲರೂ ಮನಸ್ಸಿನಿಂದ ತಕೊಳ್ಳುವ ಕಾರಣ ಇಷ್ಟು ಗೊಂದಲ. ಬುದ್ಧಿಯಿಂದ ತಕೊಳ್ಳಿ, ಅದು ಅನೇಕ ಶಕ್ತಿ ಚೈತನ್ಯ ನಿಮಗೆ ಕರುಣಿಸ್ಬೋದು. ಒಳ್ಳೆ ಆತ್ಮದಿಂದ ತಕೊಳ್ಳಿ, ಸತ್ಯದ ದಾರಿ ಸಿಗ್ತದೆ ನಿಮ್ಗೆ. ಆದ ಕಾರಣ ಹೆಣ್ಣು ಮೋಕ್ಷಕ್ಕೆ ದಾರಿ. ಹೇಳಲಿಕ್ಕೆ ಏನೋ ಸುಲಭ, ಆದ್ರೆ ಅದು ಆಗ್ಲಿಕ್ಕೆ ಬಹಳ ಕಷ್ಟ ಉಂಟು. ಅಷ್ಟು ಸ್ಟ್ಯಾಂಡರ್ಡ್ನೆಸ್ ಬೇಕದು. ಆ ಗರ್ಭಸ್ಥಾನ ಎಂಬುದು ಅವಳಿಗೆ ತಾನೇ ಕೊಟ್ಟದ್ದು, ಬೇರೆ ಯಾರು ಕೊಟ್ಟಿಲ್ಲ. ಆ ಬ್ರಹ್ಮಾಂಡದ ಸ್ಥಿತಿ ಕೊಟ್ಟದ್ದು ಯಾರಿಗೆ? ತಾಯಿಗೆ ತಾನೇ ಕೊಟ್ಟದ್ದು. ಎಷ್ಟೇ ತಿಳಿದವರು ಕೂಡ ಒಂದು ಆ ಡೆಲಿವರಿ ಪೇನ್ ಅನ್ನು ಹೇಳಲಿಕ್ಕೆ ಸಾಧ್ಯವ? ಎಷ್ಟೇ ತಿಳಿದ ಮಹಾಜ್ಞಾನಿ ಆದ್ರೂ ಕೂಡ, ಎಷ್ಟೇ ದೊಡ್ಡ ವೀರನಾದ್ರೂ ಕೂಡ ಒಂದು ಗಂಡು ಮಕ್ಕಳ ಹತ್ರ ಕೇಳುದು, ಒಂದು ಹೆಣ್ಣು ಮಗುವಿನ ಡೆಲಿವರಿ ಅವಳು ಎಂತ ಡೆಲಿವರಿ ಆಗ್ತದೆ, ಹೆರಿಗೆ ನೋವು, ಆ ಹೆರಿಗೆ ನೋವನ್ನು ಹೇಳ್ಲಿಕ್ಕೆ ಸಾಧ್ಯವ? ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವ? ಆ ನೋವು ಮನುಷ್ಯನಿಗೆ ಬಂದ್ರೆ ಉಂಟಲ್ಲ, ಸ್ಪಾಟ್ ಔಟ್ ಆಗ್ಬೋದು. ಈ ಸೂಕ್ಷ್ಮವನ್ನು ಎಲ್ಲಾರು ಅವರವರ ಮನೆಯಲ್ಲಿ ಅವರವರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆ ಹೆಣ್ಣು ಅಂದ್ರೆ ಏನು ಅರ್ಥ ಆಗ್ತದಲ್ಲ. ಒಂದು ಹಲ್ಲು ನೋವು ಬಂದ್ರೆ ಸಹಿಸಿಕೊಳ್ಳಿಕ್ಕೆ ಆಗುದು. ಅವಳಿಗೆ ಯಾರು ಕೊಟ್ಟರು ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಆ ಟೈಮಿಗೆ?
ತಲೆನೋವು ಬಂದ್ರೆ ಸಹಿಸ್ಕೊಳ್ತಾವು. ಆಗ ನಾವು ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಅಮ್ಮನಿಗೆ ಎಷ್ಟು ನಾವು ನೋವು ಕೊಟ್ಟಿದ್ದೇವೆ. ಈ ಪ್ರಪಂಚಕ್ಕೆ ನಾವು ಬರಬೇಕಾದ್ರೆ ಅಮ್ಮನಿಗೆ ಎಷ್ಟು ನಾವು ನೋವು ಕೊಟ್ಟಿದ್ದೇವೆ ಎಂಬ ವಿಚಾರಗಳನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ನಾವು ತಿಳಿತಾ ಹೋಗುವ ಎಲ್ಲ ವಿಷಯಗಳು ಅರ್ಥ ಆಗುದು. ಗುರು ಎಲ್ಲಿ ಇಲ್ಲ, ಜ್ಞಾನ ಎಲ್ಲಿ ಇಲ್ಲ, ಸತ್ಯ ಎಲ್ಲಿ ಇಲ್ಲ, ಎಲ್ಲ ನಿಮ್ಮ ಒಳಗೆ ಉಂಟು. ನಿಮ್ಮ ಒಳಗೆ ನೋಡೋದನ್ನ ಬಿಟ್ಟು ನೀವು ಹೊರಗೆ ನೋಡೋ ಕಾರಣ ನಿಮಗೆ ಇಷ್ಟೆಲ್ಲ ಗೊಂದಲಗಳಾಗ. ಇನ್ನು ಕೂತ್ಕೊಂಡಾದ್ರೆ ನಿಮ್ಮ ಒಳಗೆ ನೋಡ್ಲಿಕ್ಕೆ ಪ್ರಯತ್ನ ಪಡಿ ಅಂತೇಳು. ಕೂತುಕೊಂಡಲ್ಲೇ ಆ ಸತ್ಯವನ್ನು ತಿಳಿಲಿಕ್ಕೆ ಪ್ರಯತ್ನ ಪಡಿ ಅಂತೇಳು. ಜೀವನದಲ್ಲಿ ಬೇಕಾದ್ದು ಪ್ರೀತಿ, ಗೌರವ, ಶರಣ, ನಂಬಿಕೆ, ಕರುಣೆ. ನಾನು ಊಟ ಮಾಡುವಾಗ ಎಷ್ಟೋ ಜೀವರಾಶಿಗಳು ಊಟ ಮಾಡ್ಲಿಕ್ಕೆ ಪ್ರಾರ್ಥನೆ ಇರ್ಬೇಕು. ನಾನು ತುತ್ತು ಊಟ ಮಾಡ್ತೇನೆ ಅಂತ ಹೇಳುವಾಗ ಎಷ್ಟೋ ಜೀವರಾಶಿಗಳಿಗೆ ಊಟ ಸಿಕ್ಲಿಯಪ್ಪ ಅಂತ ಅನ್ನಪೂರ್ಣೇಶ್ವರಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ಪ್ರಾರ್ಥನೆ ಮಾಡಿ ಊಟ ಮಾಡ್ಬೇಕು. ಖಂಡಿತವಾಗಿಯೂ ಎಲ್ಲಿಗೆ ಹೋಗಿ ಮುಟ್ತದ. ನಮ್ಮ ಕೈಲಾದ್ರೆ ಯಾವ್ದೋ ಪಾಪದವರು ಇದ್ದಾರೆ, ಇಲ್ಲೋ ಇದ್ದಾರೆ, ಅವ್ರಿಗೊಂದು ಮುಟ್ಟೆ ಅಕ್ಕಿಯನ್ನು ಕೊಟ್ಟು ಬಿಡುವಪ್ಪ ಅಂತ ಸ್ಥಿತಿ ಬರ್ಬೇಕು. ನಾವೊಂದು ವಸ್ತ್ರ ತಕೊಳ್ತೇವೆ, ನಮ್ಮಾಗೆ ಎಷ್ಟೋ ಜನ ಇದ್ದಾರೆ, ತುಂಬಾ ಕಷ್ಟದಲ್ಲಿ ಇದ್ದವರು ಇದ್ದಾರೆ. ಅಲ್ಲಿಗೆ ಹೋಗಿ ಏನೋ ಒಂದು ನಮ್ಮ ಕೈಲಾದೊಂದು ವಸ್ತ್ರವನ್ನು ಕೊಡ್ಬೇಕು. ರಕ್ತ ಸಂಬಂಧದಲ್ಲಿ ಅಲ್ಲ ಇದೆಲ್ಲ ಆಗ್ಬೇಕಾದ್ರೆ. ದಾನ ಧರ್ಮ ಅಂತ ಹೇಳಿದ್ರೆ ಮರೆಯುವುದು. ನಾನು ಮಾಡಿದೆ ಅಂತಂದ್ರೆ ದಾನ ಧರ್ಮ ಅಲ್ಲ. ಇದೆಲ್ಲ ನಮ್ಮ ಇನ್ನರ್ ಜರ್ನಿಯಲ್ಲಿ ನಾವು ಪ್ರಯಾಣ ಮಾಡ್ತಾ 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 ನಮಗೆ ಅರಿವಾಗುದು. ಒಬ್ಬ ಕಷ್ಟದಲ್ಲಿದ್ದ, ನನಗೇನೋ ಒಳ್ಳೆ ಓದ್ತಾ ಇದ್ದಾರೆ, ನನಗೆ ಎಜುಕೇಶನ್ ಇಲ್ಲ ಅಂತ ಹೇಳುವಾಗ ಅವನಿಗೊಂದು ಏನೋ ಒಂದು ಮುಂದಿನ ಜೀವನಕ್ಕೆ ದಾರಿ ಮಾಡಿ ಕೊಡುವ ಅಂತ ಹೇಳೋ ಸ್ಥಿತಿ ಬರ್ಬೇಕು ನಮ್ಮೊಳಗೆ. ನಾವು ಏನು ಮಾಡಿದ್ರು ನಾವು ಅಲ್ಲ ಎಂಬ ಸ್ಥಿತಿ ಬರ್ಬೇಕು. ನಾವು ಮಾಡ್ತಾನೆ ಇಲ್ಲ, ಇಲ್ಲಿಂದ ಏನು ಮಾಡ್ತಾ ಇಲ್ಲ, ಇಲ್ಲಿ ನಿಜವಾಗಿ ನಾವು ಏನು ಮಾಡ್ತಾ ಇಲ್ಲ. ಇಷ್ಟು ಹೊತ್ತಿಗೆ ನೀವು ಇಲ್ಲಿ ಕೂತ್ಕೊಳ್ಬೇಕು, ನಾವಿಲ್ಲಿ ಕೂತ್ಕೊಳ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು, ನೀವು ನಮ್ಮ ಹತ್ರ ಮಾತಾಡ್ಬೇಕು ಅಂತೇಳಿ ಇದು ಆ ಭಗವಂತ ಇಚ್ಛೆ. ಇದು ನಡೆದೇ ನಡೀತದೆ. ಇದು ಕಾಲಚಕ್ರದಲ್ಲಿ ಸಿಕ್ಕಾಕೊಂಡದ್ದು. ಇದೆಲ್ಲ ಈಗೆಲ್ಲರನ್ನು ಬಂಧಿಸಿದೆ ಆ ಕಾಲ. ಇಲ್ಲಿ ಇಷ್ಟು ಜನರನ್ನು ಇದನ್ನು ತಪ್ಪಿಸುದು ಹೇಗೆ? ಇನ್ನು ಹೊರಗೆ ಬರುದು ಹೇಗೆ? ಇದನ್ನು ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮಗೆ ಬೇಕಾದದ್ದು. ಆದ ಕಾರಣ ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಜೊತೆ ಕೂತ್ಕೊಂಡು ಮಾತಾಡುವಾಗೆ ಆಯ್ತು. ಇದು ಯಾಕೆ ಮಾತಾಡುದು, ಏನು ಮಾತಾಡುದು, ಎಂತ ಮಾತಾಡಿದೆ ಅಂತೇಳಿ ನಿಮಗಂತ ಅರ್ಥ ಆಗಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ನನಗಂತ ಅರ್ಥ ಆಗಿದೆ. ಇದು ಎಲ್ಲೆಲ್ಲಿ ಹೋಗಿ ಸೇರ್ತದೆ, ಯಾರ್ಯಾರಿಗೆ ಯಾವ್ಯಾವ ರೀತಿ ಹೋಗಿ ಸೇರ್ತದೆ, ಯಾರ್ಯಾರಿಗೆ ಏನೇನಿದ್ರೆ ಬೇಕಾಗ್ತದೆ. ಇದು ಯಾವಾಗ ನಿಮಗೆ ಪ್ರಯೋಜನಕ್ಕೆ ಬರ್ತದೆ? ಇವತ್ತು ಪ್ರಯೋಜನ ಬರುವುದಿಲ್ಲ, ನಾಳೆ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ, ನಾಡಿದ್ದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ಇದೆಲ್ಲ ಕೇಳುದು ಯಾರು? ನೀವು ಇದೆಲ್ಲ ಕೇಳುದು ನೀವು? ಇದು ಮಾತಾಡುದು ಯಾರು? ನಾನು ಅಂತರಾತ್ಮ. ಇದೆಲ್ಲ ರಿಜಿಸ್ಟರ್ ಆಗುದು ನಿಮ್ಮ ಅಂತರಾತ್ಮದೊಳಗೆ ವಿಷಯಗಳು. ನೀವು ಈಗ ಮಾತಾಡೋದು ಕೇಳಿದ್ರು ಸರಿ, ಅದು ಬಿಟ್ರು ಸರಿ, ಏನಾದ್ರೂ ಸರಿ, ಅದು ಹೋಗಿ ಅಂಟಿಕೊಳ್ತದೆ. ಅದು ಯಾಕೆ ಅಂಟಿಕೊಳ್ತದೆ? ಯಾಕೆ ಸೇರಿಕೊಳ್ತದೆ ಅದ್ರೊಳಗೆ? ಅದು ಆಸೆ ಪಟ್ಟು ಇಷ್ಟು ದೂರ ಬಂದದಕ್ಕೆ ಯಾವುದೋ ಒಂದು ಕಾರಣಾಂತರದಿಂದ ಬಂದು ಒಬ್ಬ ಹೇಳಿ ಒಬ್ಬ, ಒಬ್ಬ ಹೇಳಿ ಒಬ್ಬ, ಒಬ್ಬ ಹೇಳಿ ಒಬ್ಬ, ಒಬ್ಬ ಹೇಳಿ ಒಬ್ಬ ಬರ್ಬೇಕು ಅಂತೇನು ಇಲ್ಲ, ಪ್ರತಿ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಗೊತ್ತಲ್ಲ. ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಜನ್ಮದ ದಾರಿ ಆಗ್ತದೆ ಅಂತ ಹೇಳುದು. ನಿಮ್ಮ ಮುಂದಿನ ಜನ್ಮದ ದಾರಿ ಆಗ್ತದೆ. ಈ ಜನ್ಮಕ್ಕೆ ನೀವು ಏನೆಲ್ಲ ಬೇಕೆಲ್ಲ ಪಡ್ಕೊಂಡು ಬಂದ ಆಗಿದೆ, ಅದರಲ್ಲೇ ನೀವು ಸತ್ಯವನ್ನು ತಿಳಿದು ಕೂಡಿದಷ್ಟು ಮಟ್ಟಿಗೆ ಒಳಿತನ್ನು ಮಾಡಿಕೊಂಡು ಹೋಗಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ಕೂಡಿದಷ್ಟು ಎಲ್ಲರಿಗೂ ಒಳ್ಳೆದನ್ನೇ ಬಯಸಿ. ಯಾವಾಗ ಏನಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಅಲ್ಲ ಮನುಷ್ಯ ಜನ್ಮದಲ್ಲಿ. ಯಾವ ಸಮಯದಲ್ಲಿ ಯಾರ ಕಾಲಿಗೆ ಇಳಿಬೇಕು, ಯಾವ ಸಮಯದಲ್ಲಿ ಯಾರಿಗೆ ಕೈ ಮುಗಿಬೇಕು,
ಯಾವ ಸಮಯದಲ್ಲಿ ಎಲ್ಲಿ ಊಟ ಮಾಡ್ಬೇಕು, ಯಾವ ಸಮಯದಲ್ಲಿ ಎಲ್ಲಿ ನಿದ್ರೆ ಮಾಡ್ಬೇಕು ಅಂತೇಳಿ ಗೊತ್ತಿಲ್ಲ ಇಲ್ಲಿ. ಈ ಸತ್ಯವನ್ನು ತಿಳಿಯಿರಿ. ಕಾಲದ ಮುಂದೆ ಎಲ್ಲವೂ ಶೂನ್ಯ. ಕಾಲ ಕಲಿಸುವಷ್ಟು ಪಾಠ ಯಾವುದು ಕಲಿಸಲ್ಲ. ನಾವು ಏನು ಮಾಡಿದ್ರು ಕೂಡ ಎಲ್ಲ ಒಂದು ರಿಜಿಸ್ಟರ್ ಆಗ್ತಾ ಉಂಟು. ನಾವು ಒಳ್ಳೇದು ಮಾಡಿದ್ರು ರಿಜಿಸ್ಟರ್ ಆಗ್ತದೆ, ಕೆಟ್ಟದು ಮಾಡಿದ್ರು ರಿಜಿಸ್ಟರ್ ಆಗ್ತಾ ಉಂಟು ಎಂಬ ಸತ್ಯವನ್ನು ತಿಳಿಯಿರಿ. ಸತ್ಯವನ್ನು ಹುಡುಕಿಕೊಂಡು ಹೋಗುದೇ ಒಳ್ಳೇದು. ಸತ್ಯವನ್ನು ಹುಡುಕಿಕೊಂಡು ಈ ಕೂಡಿದಷ್ಟು ಒಳ್ಳೇದು ಮಾಡ್ತಾ ಹೋಗುದು ಒಳ್ಳೇದು. ಒಂದು ದಿನ ನಾನು ಪ್ರಪಂಚ ಬಿಟ್ಟು ಹೋಗ್ತೇನೆ ಎಂಬ ಸತ್ಯವನ್ನು ತಿಳಿದು ಕೂಡಿದಷ್ಟು ಒಳ್ಳೆ ಪ್ರೀತಿಯಲ್ಲಿ, ಸಂತೋಷದಲ್ಲಿ, ಒಗ್ಗಟ್ಟಲ್ಲಿ ಎಲ್ಲರೊಟ್ಟಿಗೆ ನಿಂತುಕೊಂಡು ನಾನು ಎಂಬುದನ್ನು ಮರೆತು ಜೀವನ ಮಾಡುವುದು ಒಳ್ಳೆಯದು. ಹೇಳುದಿಲ್ಲ. ಕಳ್ಳ ಬಂದ ಅಂತ ಪೊಲೀಸ್ ಬಂದ, ಪೊಲೀಸ್ ಬಂದಂತ ಕಳ್ಳ ಬಂದ. ಇವ್ರಿಲ್ಲ ಅಂತ ಹೌದಿಲ್ಲ. ಅಲ್ಲ, ಒಟ್ಟಿಗೆ ಬರ್ಲಿಕ್ಕೆ ಆಗ್ತದೆ, ಸಾಧ್ಯತೆ ಇಲ್ಲ. ಒಟ್ಟಿಗೆ ಬಂದ ಮತ್ತೆ ಪ್ಲಾನಿಂಗ್ ಅಂತ ಆಯ್ತಲ್ಲ, ಹೌದು, ಸಿನಿಮಾ ಆಯ್ತಲ್ಲ ಅದು ಅಲ್ವಾ. ಕಳ್ಳ ಬಂದ ನಂತರ ಪೊಲೀಸ್ ಬಂದ, ಪೊಲೀಸ್ ಬಂದ ನಂತರ ಕಳ್ಳ ಬಂದ, ಕಳ್ಳ ಬಂದ ನಂತರ ಪೊಲೀಸ್ ಅಲ್ವಾ. ಅಲ್ಲ ಅಷ್ಟೇ ಅಲ್ವಾ, ಒಂದರಲ್ಲೇ ತಾನೇ ಎಲ್ಲ, ಒಂದರಲ್ಲೇ ಒಳ್ಳೇದು ಕೆಟ್ಟದು ಎಲ್ಲ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಎಷ್ಟೇ ಒಳ್ಳೆ ವ್ಯಕ್ತಿಯಾದ ಅವನೊಳಗೆ ಒಂದು ಕೆಟ್ಟ ಗುಣ ಇದೆ ಎಂಬ ಸತ್ಯವನ್ನು ತಿಳಿಯಿರಿ. ಎಷ್ಟೇ ಕೆಟ್ಟವನಾದ್ರೂ ಅವನ ಒಳಗೊಂದು ಒಳ್ಳೆಯ ಗುಣ ಇದೆ ಎಂಬ ಸತ್ಯವನ್ನು ತಿಳಿಯಿರಿ. ಊರಿಗೆ ಕಳ್ಳನಾದ್ರೂ ನಿನಗೆ ಒಳ್ಳೆಯವನಾದ ಅವನು ಒಳ್ಳೆಯವನಿಗೆ. ಊರಿಗೆ ಕಳ್ಳನಾಗಿರ್ಬೋದು, ನನಗೆ ತುಂಬಾ ಒಳ್ಳೆಯ, ನನಗೆ ಒಳ್ಳೆಯವ. ಊರಿಗೆ ಕಳ್ಳನಾಗಿರ್ಬೋದು, ನಿನಗೆ ಒಳ್ಳೆಯವನಾದ ಒಳ್ಳೆಯವನೇ. ನಿನಗೆ ಒಳ್ಳೆಯವನಾಗುದು ಹೇಗೆ? ನೀನು ಒಳ್ಳೆಯವನಾದ ಕಾರಣ ಅವನು ಒಳ್ಳೆಯವನಾಗಿ ಕಾಣ. ನಾವು ಒಳ್ಳೆದಾಗೆ ಒಳ್ಳೊಳ್ಳೆ ಯೋಚನೆಯಲ್ಲಿ, ಒಳ್ಳೆ ಸದ್ಗುಣಗಳಿಂದ, ಒಳ್ಳೊಳ್ಳೆ ಪ್ರೀತಿಯಿಂದ, ಶರಣಾಗತಿಯಿಂದ ನಾವು ಎಷ್ಟು ಬಗ್ಗೆ ತಗ್ಗಿ ಎಷ್ಟರ ಮಟ್ಟಿಗೆ ನಾವು ಒಬ್ಬರಿಗೆ ಸ್ಟ್ಯಾಂಡರ್ಡ್ಸ್ನಲ್ಲಿ ನಮ್ಮ ಜೀವನ ನಡೆಸಿಕೊಂಡು ಹೋಗ್ತೇವೋ, ಭಗವಂತ ನಮಗೆ ಮುಂದೆ ಬರುವ ಎಲ್ಲ ಅಡೆತಡೆಗಳನ್ನು ತನ್ನಿಂದಾನಾಗಿ ದೂರ ಮಾಡ್ತಾ ಹೋಗ್ತಾನೆ. ತನ್ನಿಂದಾನಾಗಿ ದೂರ ಮಾಡ್ತಾ ಹೋಗ್ತಾನೆ. ಪರಿಹಾರ ಮಾಡಿ ದೂರ ಆಗುದಿಲ್ಲ, ಪೂಜೆ ಮಾಡಿ ದೂರ ಆಗುದಿಲ್ಲ, ವೃತ ಹಿಡಿದು ದೂರ ಆಗುದಿಲ್ಲ, ಗುರು ಸೇವೆ ಮಾಡಿ ದೂರ ಆಗುದಿಲ್ಲ, ಗುರು ದರ್ಶನ ಮಾಡಿ ದೂರ ಆಗುದಿಲ್ಲ. ಇದೆಲ್ಲ ಅಜ್ಞಾನ. ಯಾವಾಗ ನಿಮ್ಮನ್ನು ನೀವು ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿರೋ, ನಿಮ್ಮ ಒಳಗಿನ ಪ್ರತಿಭೆಯನ್ನು ಯಾವಾಗ ನೀವು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತಿರೋ, ಆವತ್ತು ನಿಮ್ಮ ಜೀವನದಲ್ಲಿ ಸಿಗುವ ಆನಂದ ಅಷ್ಟಿಷ್ಟ. ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಬೇಕು. ಎಲ್ಲರನ್ನು ಪರೀಕ್ಷೆ ಮಾಡಿ ಏನು ಪ್ರಯೋಜನ ಇಲ್ಲ. ಹೊರಗಿನವರನ್ನು ಪರೀಕ್ಷೆ ಮಾಡಿ ಏನು ಪ್ರಯೋಜನ ಇಲ್ಲ ನಮಗೆ. ಅರ್ಥ ಹೇಳುದು, ಇಬ್ಬರು ಲವರ್ ಇರ್ತಾರೆ, ಒಂದೇ ಟೇಬಲ್ ಟೀ ಕುಡಿತ, ಕಾಫಿ ಕುಡಿತ, ಜ್ಯೂಸ್ ಏನೋ ಕುಡಿತಿರ್ತಾರೆ ಲವರ್ ಇಬ್ಬರು. ಭೌತಿಕ ಪ್ರಪಂಚಕ್ಕೆ ಅವ್ರು ಒಳ್ಳೆ ಲವ್ ಮಾಡ್ತಾರೆ ಅಂತ ಅರ್ಥ, ಇಬ್ಬರು ನೋಡುವ ಕಾಣ್ತದೆ. ಆದ್ರೆ ಈ ಕಡೆ ಹುಡುಗನ ಮನಸ್ಸಿನೊಳಗೆ ಏನು ಓಡ್ತದೆ, ಆ ಕಡೆ ಹುಡುಗಿ ಮನಸ್ಸಿನೊಳಗೆ ಏನು ಹೋಗ್ತದೆ ಅಂತೇಳಿ ಈ ಪ್ರೆಸೆಂಟ್ ಕಣ್ಣಿಗೆ ಕಾರಣದಲ್ಲಿ ಗೊತ್ತು ಮಾಡ್ಲಿಕ್ಕೆ ಕಟ್ಲಿಕ್ಕೆ ಆಗ್ತದ ಡಾಕ್ಟ್ರೆ? ಗಂಡ ಹೆಂಡತಿ ಕೂಡ ಆಗಿರ್ಬೋದು. ಗಂಡನ ಮನಸ್ಸಿನಲ್ಲಿ ಏನು ಓಡ್ತದೆ, ಹೆಂಡತಿ ಮನಸ್ಸಿನಲ್ಲಿ ಏನು ಓಡ್ತದೆ ಅಂತ ಹೇಳಿಕ್ಕೆ ಸಾಧ್ಯವ? ಆಗ್ಲಿಕ್ಕೆ ಗಂಡ ಹೆಂಡತಿ ಒಂದೇ ಮನೇಲಿದ್ದಾರೆ, ಅಯ್ಯೋ ಸ್ವಾಮಿ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಮನಸ್ಸಿನೊಳಗೆ ಏನು ಓಡ್ತದೆ ಅಂತೇಳಿ ಯಾರು ಗೊತ್ತುಂಟ? ಈ ಸತ್ಯ ಎಲ್ಲ ನಿಮಗೆ ತಿಳಿಲಿಕ್ಕೆ ಬಂದ್ರೆ ಉಂಟಲ್ಲ, ಈ ಮನುಷ್ಯ ಜನ್ಮವೇ ಇಷ್ಟು ಅಂತೇಳಿ ನೀವು ಹೋಗ್ತಾನೆ ಇರ್ತೀರಿ. ಎಷ್ಟು ಕಷ್ಟ ಉಂಟಲ್ಲ, ಕಹಿ ಉಂಟಲ್ಲ, ಎಲ್ಲ ಇಲ್ಲಿ ಎದುರು ಕಣ್ಣಿಗೆ ಕಾಣದಂತಾನೆ ನೋಡ್ತಾರೆ, ಎಲ್ಲ ತೋರಿಕೆ ವಿಷಯದಿಂದ ನೋಡ್ತಾರೆ. ಒಳಗಿನ ವಿಚಾರ ಗೊತ್ತಾದ್ರೆ ಎಷ್ಟು ಕಷ್ಟ ಉಂಟು. ಇವತ್ತು ಅದೆಷ್ಟೋ ಮನೆಯಲ್ಲಿ ಕಷ್ಟ ಬರ್ಲಿಕ್ಕೆ ಕಾರಣ ಅವರವರ ಮನೆಯಲ್ಲಿದ್ದ ಅಮ್ಮಂದಿರು ಅಂತ ಹೇಳುದು, ಅಂದ್ರೆ ಅವರ ಧರ್ಮ ಪತ್ನಿಗಳು ಅಂತ ಹೇಳುದು.
ಕಾರಣ ಏನು ಗೊತ್ತಾ? ಅವರ ಮನಸ್ಸು ನೊಂದು ಹೋದ ಕಾರಣ ಅನೇಕ ರೀತಿಯಲ್ಲಿ. ಆಗ ಗಂಡ ಮನೆಯಿಂದ ಹೊರಗೆ ಹೋಗೋ ಏನೋ ನೆನೆಸಿಬಿಡ್ತಾರೆ. ಅದು ಹೋಗೋ ಕೆಲಸವೂ ಆಗುದಿಲ್ಲ, ಏನೂ ಆಗುದಿಲ್ಲ, ಎಲ್ಲ ಫೈದರೇ ಆಗೋದು. ನಾನು ಹೇಳಿದ ಯಾಕೆ ನಂಬಿಕೆ ಬರ್ಲಿಕ್ಕಿಲ್ಲ. ಇದು ನಂಬಿಕೆ ಬರ್ಲಿಕ್ಕೆ ಇದು ಪ್ರೂಫ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಸ್ವಂತ ಅನುಭವಿಸ್ಬೇಕು. ಇದು ಅನುಭವಿಸ್ಬೇಕಾದ್ರೆ ಅಂತರ್ಜ್ಞಾನ ಇರ್ಬೇಕು, ಏನ್ ನಡೀತದೆ ಅಂತ. ಸಣ್ಣ ಸಣ್ಣ ಮಾತುಗಳು ಎಷ್ಟು ದೊಡ್ಡ ವಿಷಯವಾಗಿದೆ ಅಂತ ಗೊತ್ತುಂಟ? ಸಣ್ಣ ಸಣ್ಣ ಸಾಸಿವೆ ಎಷ್ಟು ಮಾತುಗಳು ದೊಡ್ಡ ಪಟಾಕಿ ಹೊಡೆದು ಬಿಡ್ತದೆ ಬಡ್ಡ ಅಂತೇಳಿ. ಆಗ ಮನೆಯಲ್ಲಿದ್ದ ಅಮ್ಮಂದರಿಗೆ, ಅವರವರ ಧರ್ಮಪತ್ನಿಯರಿಗೆ ಒಳ್ಳೆ ಒಂದು ಗೌರವವನ್ನು ಕೊಟ್ಟು, ಒಳ್ಳೆ ಒಂದು ದೈವಿಕ ಶಕ್ತಿಯಲ್ಲಿ ಅವರನ್ನು ನೋಡಿಕೊಂಡು ಇದ್ರೆ ಅದೇ ಸಾಕು ಜ್ಞಾನ ಬರ್ಲಿಕ್ಕೆ. ಬೇರೆ ಏನು ಬೇಡ. ನಾವು ಹೇಗೆ ಇದ್ದೀವಿ ಹಾಗೆ ಆ ಕಡೆಯಿಂದ ಬರೋದು. ಸೈನ್ಸ್ ಪ್ರಕಾರ ಕೂಡ ಗಂಡಿಗೆ ಬುದ್ಧಿ ಹೆಚ್ಚ, ಹೆಣ್ಣಿಗೆ ಬುದ್ಧಿ ಹೆಚ್ಚು. ಹೆಣ್ಣಿಗೆ ಬುದ್ಧಿ ಹೆಚ್ಚು ಅಲ್ವಾ? ಸೈನ್ಸ್ ಪ್ರಕಾರ ಕೂಡ ಹೆಣ್ಣಿಗೆ ಬುದ್ಧಿ ಹೆಚ್ಚು ಅಂತ ಇರೋದಕ್ಕೆ ಏನ್ ಅರ್ಥ? ಬುದ್ಧಿ ಅಂದ್ರೆ ಏನು? ಶಕ್ತಿ ಇರ್ತದೆ ಅರ್ಥ ಅಲ್ವಾ? ಅದು ಯಾಕೆ ಬುದ್ಧಿ ಜಾಸ್ತಿ ಕೊಟ್ಟ? ಅದೇ ಸರ್, ಹೆಣ್ಣು ಅಂದ್ರೆ ದೈವಿಕ ಶಕ್ತಿ. ಆ ತಾಯಿಯನ್ನು ಯಾರು ಒಬ್ರು ಸರಿಯಾಗಿ ಪೂಜಿಸ್ತಿರೋ, ಅವ್ರಿಗೆ ಯಾರು ಗೌರವ ಕೊಡ್ತಿರೋ ಅವ್ರಿಗೆ ಖಂಡಿತವಾಗಿಯೂ ಜೀವನದಲ್ಲಿ ಸಕ್ಸಸ್, ಗ್ರೇಟ್ ಸಕ್ಸಸ್. ಆದ್ರೆ ಇದು ಮಾಡ್ಲಿಕ್ಕೆ ಬಹಳ ಕಷ್ಟ. ಸಿಂಪಲ್ ಆಗಿ ಹೇಳ್ತೇನೆ, ಆದ್ರೆ ಇದು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗುದು. ಇದನ್ನೊಬ್ಬ ನಡೆಸಿಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಅವನು ಸಾಧಕ ಅಂತ ಹೇಳ್ಬೋದು, ಅವನೊಬ್ಬ ಜ್ಞಾನಿ ಅಂತ ಹೇಳ್ಬೋದು, ಅವನೊಬ್ಬ ಯೋಗಿ ಅಂತ ಹೇಳ್ಬೋದು. ಫೈನಲ್ ಜಡ್ಜಿಮೆಂಟ್ ಅಂತ ಸಿಗ್ನೇಚರ್ ಬೇಕಾದ ತಾಯಿ ಹೆಣ್ಣಿದು ಅಂತ ಹೇಳು, ಅಶಕ್ತಿದು ಅಂತ ಹೇಳು, ಅಸತ್ಯದ್ದು ಅಂತ ಹೇಳು. ಫೈನಲ್ ಒಂದು ಸಿಗ್ನೇಚರ್ ಬೇಕು. ಇಲ್ಲಿಂದ ಆ ಕಡೆ ಹೋಗ್ಲಿ. ಇಲ್ಲಿಗೆ ಬರ್ಲಿಕ್ಕೆ ಅವಳೇ ಕಾರಣ. ಎಲ್ಲಿಗೆ? ಈ ಭೂಲೋಕಕ್ಕೆ ಬರ್ಲಿಕ್ಕೆ ಅವಳೇ ಕಾರಣ, ಅದೇ ತಾಯಿ ಕಾರಣ. ಈ ಭೂಲೋಕದಿಂದ ನಾವು ಇನ್ನು ಆ ಭಗವಂತನ ಲೋಕಕ್ಕೆ ಹೋಗಬೇಕು, ಆ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂದ್ರೆ ಅದೇ ಹೆಣ್ಣು. ಯಾರು ಕರ್ಕೊಂಡು ಬಂದಿದ್ದಾಳೋ ಅವಳೇ ನಮ್ಮನ್ನು ಕರ್ಕೊಂಡು ಹೋಗಿ ಬಿಡ್ತಾಳೆ. ಏನ್ ಅರ್ಥ? ಇದು ಅಂತೂ ಭಾರತ ದೇಶದಲ್ಲಿ ಅಂತ ಆಗ್ಲೇಬೇಕು. ಎಲ್ಲಿ ಆಗ್ತದಿಲ್ಲ, ಭಾರತ ದೇಶದಲ್ಲಿ ಅಂತ ಆಗ್ಲೇಬೇಕು. ಆಗ ಭಾರತ ದೇಶ, ಭಾರತ ಹಬ್ಬೆ ವಿಶ್ವಗುರು ಅಂತ ಹೇಳುದು ಎಲ್ಲರೂ ಬೇಗದಲ್ಲಿ ನೋಡ್ಬೋದು. ಮತ್ತೆ ನೀವು ಇಷ್ಟು ದೂರ ಬಂದು ಸುಮ್ಮನೆ ಕೂತ್ಕೊಂಡು ಮಾತಾಡಿಲ್ಲ, ಏನು ಪ್ರಯೋಜನ ಇಲ್ಲ. 1 ಗಂಟೆ ಮಾತಾಡ್ಬೋದು, 2 ಗಂಟೆ ಮಾತಾಡ್ಬೋದು, 3 ಗಂಟೆ ಮಾತಾಡ್ಬೋದು, 1 ದಿನ ಮಾತಾಡ್ಬೋದು, 1 ವರ್ಷವೂ ಮಾತಾಡ್ಬೋದು. ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ದರ್ಶನ ಎಂಬುದು ನಮ್ಮ ಒಳಗೆ ಆಗ್ಬೇಕು. ನಮ್ಗೆ ದರ್ಶನ, ಗುರು ದರ್ಶನ. ದರ್ಶನ ಎಂಬುದು ಒಳಗೆ ಆಗ್ಬೇಕು, ಗುರು ದರ್ಶನ. ಆ ಗುರು ನನ್ನ ಒಳಗೆ ಇದ್ದಾನೆ, ಅವನ ದರ್ಶನ ಮಾಡಬೇಕು. ನನ್ನ ಒಳಗಿನ ಗುರುವನ್ನು ನಾನು ನೋಡಬೇಕು. ನಾನು ಜನ್ಮದಲ್ಲಿ ಎಷ್ಟೋ ಜನ್ಮವನ್ನು ದಾಟಿ ಬಂದಿದ್ದೇನೆ, ಮನುಷ್ಯ ಜನ್ಮಕ್ಕೆ ಬಂದಿದ್ದೇನೆ. ಈ ಮನುಷ್ಯ ಜನ್ಮದ ಅರ್ಥವನ್ನು ತಿಳಿಬೇಕು ನನಗೆ. ಈ ಮನುಷ್ಯ ಜನ್ಮದಲ್ಲಿ ಕೂಡಿದಷ್ಟು ಒಳಿತನ್ನು ಮಾಡಬೇಕು. ನಾನು ಯಾಕೆ ಬೇಕಾಗಿ ಹುಟ್ಟಿದೆ, ಏನ್ ಮಾಡ್ಬೇಕು, ಆ ವಿಷಯವನ್ನೆಲ್ಲ ತಿಳಿಲಿಕ್ಕೆ ಒಂದು ಗುರುವಿನ ಹತ್ರ ಬರುದು, ಸದ್ಗುರುವಿನ ಹತ್ರ ಬರುದು. ಆ ಗುರು ತುಂಬಾ ಕಠಿಣವಾಗಿರ್ಬೇಕು. ನೀವು ಹೇಳಿದಾಗೆ ಆ ಗುರು ಇದ್ರೆ ಆಗಿಲ್ಲ, ಸಾಧ್ಯನೇ ಇಲ್ಲ. ನೀವು ಹೇಳಿದಾಗ ಅವರಿದ್ರೆ ಆ ಸ್ಥಿತಿಗೆ ಅರ್ಥವಿಲ್ಲ ಅಂತ ಹೇಳಿ. ಹೌದಲ್ಲ? ನೀವು ಪೊಲೀಸ್ ಅಲ್ವಾ? ಯಾವ ಪೊಲೀಸ್ ನೀವು? ಯಾವ ಸ್ಟೇಟ್ ಇದು ಲೆವೆಲ್? ಈಗ ASI. ನಿಮ್ಮಿಂದ ಬೇರೆ ಅಧಿಕಾರಿಗಳು? ಸಬ್ ಇನ್ಸ್ಪೆಕ್ಟರ್. ನೀವು ಹೇಳಿದಾಗ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ನೀವು
ಅವ್ರಿಂದ ನಾವು ಸತ್ಯ ಅಲ್ವಾ? ಅದೇ ಅಲ್ವ ಸ್ಥಿತಿ. ಅದೇ ರೀತಿ ಒಂದೊಂದು ಸ್ಥಿತಿ ದಾಟ್ತಾ 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 ಹೋಗಿ ಒಂದೊಂದು ಸ್ಥಿತಿ ಉಂಟಲ್ವಾ, ಆ ಸ್ಥಿತಿ ಗೊತ್ತಾದಾಗ ಅವರ ಆ ಸ್ಥಿತಿಯನ್ನು ಅವ್ರು ಬಿಟ್ಟು ಕೊಡುದಿಲ್ಲ. ಸೂರ್ಯನ ಸ್ಥಿತಿಯನ್ನು ಸೂರ್ಯ ಬಿಟ್ಟು ಕೊಟ್ರೆ ಏನಾಗ್ಬೋದು? ಭೂಮಿಯ ಸ್ಥಿತಿಯನ್ನು ಭೂಮಿ ಬಿಟ್ಟು ಕೊಟ್ರೆ ಏನಾಗ್ಬೋದು? ಚಂದ್ರನ ಸ್ಥಿತಿಯನ್ನು ಚಂದ್ರ ಬಿಟ್ಟು ಕೊಟ್ರೆ ಏನಾಗ್ಬೋದು? ಗಂಧದ ಮರದ ಸ್ಥಿತಿಯನ್ನು ಬಿಟ್ಟು ಕೊಟ್ರೆ ಏನಾಗ್ಬೋದು? ಒಂದು ಹೂವಿನ ಸ್ಥಿತಿಯನ್ನು ಹೂವು ಬಿಟ್ಟು ಕೊಟ್ರೆ ಏನಾಗ್ಬೋದು? ಆ ಹೂವು ಅಂತ ಹೇಳುವಾಗ ಹೂವಿಗೊಂದು ಪರಿಮಳ ಕೂಡ ಕೊಟ್ಟಲ್ಲ, ಅದು ಹೇಗೆ ಬಂತ ಆ ಒಂದು ಇದು ಪರಿಮಳ, ಆ ಒಂದು ಸುಗಂಧ, ಅದು ಇಲ್ಲಿಂದ ಬಂತು? ಹೇಗೆ ಸೃಷ್ಟಿ ಆಯ್ತು? ಯಾಕೆ ಕೊಟ್ಟ? ಎಲ್ಲದಕ್ಕೂ ಒಂದೊಂದು ಕೊಟ್ಟಿರುವಾಗ ನಿಮಗೆ ಸೇರುವಂತ ಕೊಟ್ಟಿರ್ಬೋದಲ್ಲ, ವಿಶೇಷವಾದ ಗುಣಗಳು ನಿಮ್ಮಲ್ಲಿ ಎಲ್ಲರಲ್ಲಿ. ಅದನ್ನ ನೀವು ಹೊರಗೆ ತನ್ನಿ, ಪ್ರಯತ್ನ ಪಡಿ. ಏನು ಆಗ್ಲಿಲ್ಲ, ಮೌನದಲ್ಲಿ ಕೂತ್ಕೊಳ್ಳಿ. ಇನ್ನು ಸಮಯ ಇಲ್ಲ, ವಯಸ್ಸಾಯ್ತು, ಇನ್ನೇನು ಬೇಡ, ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ, ಮೌನ ಮಾಡಿ ಸಾಯಂಗಾಯ್ತು. ಇಂಥ ಸ್ಥಿತಿ ಎಲ್ಲ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಒಳಗೆ ಇರುವ ಸತ್ಯ ದರ್ಶನವನ್ನು ನೀವು ಮಾಡ್ಬೋದು, ಆ ಗುರು ದರ್ಶನವನ್ನು ಮಾಡ್ಬೋದು. ನಿಮ್ಮ ಒಳಗೊಂದು ಗುರು ಇದ್ದಾರೆ ಅಂತ ಹೇಳುದು, ನಿಮ್ಮ ಒಳಗೊಂದು ಪವಿತ್ರವಾದ ಒಂದು ಶ್ರೇಷ್ಠವಾದ ಗುರು ಇದ್ದಾರೆ, ನಿಮ್ಮ ಒಳಗೊಂದು ಅದ್ಭುತವಾದ ಜ್ಞಾನ ಉಂಟು. ಇದನ್ನು ವ್ಯಕ್ತ ಮಾಡಬೇಡಿ. ದಿನಕ್ಕೆ 1 ಗಂಟೆ ಆದ್ರೂ ನಿಮ್ಮ ಬಗ್ಗೆ ನೀವು ಅಧ್ಯಯನ ಮಾಡಿ ಅಂತ ಹೇಳುದು. ದಿನಕ್ಕೆ 1 ಗಂಟೆ ಹೊತ್ತಾದ 24 ಗಂಟೆಗೆ 10 ಗಂಟೆ ಬಿಟ್ಟು ಬಿಡುವ ನಿದ್ರೆ ಯಾರೇನು ಅಂತೇಳಿ ಅಲ್ವಾ. ಇನ್ನಷ್ಟು ಸ್ವಲ್ಪ ಗಂಟೆಗಳುಂಟು, ಸ್ವಲ್ಪ ಕೆಲಸಕ್ಕೆ ಬಿಟ್ಟು ಬಿಡುವ. ಅದಲ್ಲೇ ಇನ್ನು ಸ್ವಲ್ಪ ಗಂಟೆ ಸಿಗ್ತದೆ. ಆ ಗಂಟೆಯನ್ನು ನಾವು ಆ 1 ಗಂಟೆಯನ್ನಾದ್ರೂ ನಮ್ಮ ಒಂದು ಅಂತರ್ಜ್ಞಾನಕ್ಕೆ ಅಂತ ನಾವು ಬಿಟ್ಟು ಬಿಡುವ. ಆ 1 ಗಂಟೆ ಅದರಲ್ಲೇ ಮುಳುಗಿ ಹೋಗುವ. ಆಗ ಏನಾಗ್ತದೆ ಅಂತ ನೋಡುವ. ನಿಮಗೆ ಬೇಕಾಗಿ ನೀವು ಎಷ್ಟು ಗಂಟೆ ಕೊಟ್ಟಿದ್ದೀರಿ ಅಂತ ಕೇಳುದು. ನಿಮ್ಮ ಅಂತರಾತ್ಮಕ್ಕೆ ಬೇಕಾಗಿ, ನಿಮ್ಮ ಒಳಗಿನ ವಿಚಾರಕ್ಕೆ ಬೇಕಾಗಿ ನೀವು ಎಷ್ಟು ಸಮಯ ಕೊಟ್ಟಿದ್ದೀರಿ ಅಂತ ಕೇಳುದು. 1000 ಪ್ರವಚನ ಕೇಳ್ಬೋದು, 1000 ಪುಸ್ತಕ ಓದ್ಬೋದು, 1000 ವಿಚಾರಗಳನ್ನು ತಿಳಿಬಹುದು. ಆದ್ರೆ ಅದು ಯಾವುದು ನಿಮ್ಮದಲ್ಲ ಎಂಬ ಸತ್ಯವನ್ನು ತಿಳಿಯುದು. ನಿಮ್ಮ ಒಳಗೆ ಆಗುವ ಅನುಭವವೇ ನಿಮಗೆ ಸತ್ಯ. ನಿಮ್ಮೊಳಗೆ ಏನು ಅನುಭವ ಆಗ್ತದೆ ಅದುವೇ ನಿಮಗೆ ಗುರು. ನಿಮ್ಮ ಅನುಭವದಿಂದ ದೊಡ್ಡ ಗುರು ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಮನುಷ್ಯರಿಗೆ ಅರ್ಥ ಆಗಲಿ ಅಂತೇಳಿ, ಈ ಪ್ರಪಂಚದ ನಂಬಿಕೆ ಎಂಬುದು ಶಾಶ್ವತವಾಗಿ ಇರಲಿ ಅಂತೇಳಿ, ಶಕ್ತಿ ಎಂಬುದು ಎಲ್ಲ ಅಂತ ಮೇಲಾದ ಒಂದು ವಿಚಾರ ಇದೆ ಅಂತ ಹೇಳಿ ನಮ್ಮ ಋಷಿಮುನಿಗಳೆಲ್ಲ ಎಲ್ಲ ಶಕ್ತಿಗಳಿಗೆ, ಎಲ್ಲ ಎನರ್ಜಿಗಳಿಗೆ ಒಂದು ರೂಪವನ್ನು ಕೊಟ್ಟು ಭಗವಂತ ಅಂತ ಹೇಳಿ ನಮ್ಗೆ ತೋರಿಸಿದ್ರು. ಕಾರಣ ಏನು ಗೊತ್ತಾ? ಒಬ್ಬೊಬ್ಬರ ಅಂತರಾತ್ಮ ಜ್ಞಾನಕ್ಕೆ ಒಂದೊಂದು ರೀತಿ ಕಾಣ್ತದೆ ಆ ಶಕ್ತಿ. ಆದ ಕಾರಣ ಭಗವಂತನಿಗೆ ಇಷ್ಟೆಲ್ಲ ರೂಪಗಳು ಬಂದ. ರೂಪದಲ್ಲಿ ಭಗವಂತ ಇಲ್ಲ, ಆ ರೂಪ ಬಂದದೇ ಒಂದು ಶಕ್ತಿಗೆ ಬೇಕು. ಆ ರೂಪದ ಇದ್ದಿರುವ ಶಕ್ತಿ ಎನರ್ಜಿ ಇದೆ ಅಲ್ವಾ, ಆ ಎನರ್ಜಿಗೆ ಬಂದದ್ದು ರೂಪ. ಆ ಎನರ್ಜಿಯನ್ನು ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಗಾಳಿಯನ್ನು ಪೂಜಿಸಪ್ಪ ಅಂತ ಹೇಳಿದ್ರೆ ಹೇಗೆ ಪೂಜಿಸುತ್ತ ಕೇಳ್ತಾರೆ ಅಲ್ವಾ. ಗಾಳಿಯನ್ನು ಪೂಜಿಸು, ಗಾಳಿಯನ್ನು ಗೌರವಿಸು, ಅದಿಲ್ಲದ್ರೆ ಯಾವುದು ಇಲ್ಲ. ಅದು ಬಹಳ ಮುಖ್ಯ. ಅದು ಹೇಗೆ ಪೂಜಿಸುದು? ಆಗ ಅದಕ್ಕೊಂದು ರೂಪ ಕೊಟ್ರು. ಯಾವ ರೂಪ ಕೊಟ್ರು? ಆಂಜನೇಯನ ರೂಪ ಕೊಟ್ರು. ನೀನು ಆಂಜನೇಯನ ಆಕ್ಟ್ ಮಾಡಿದ ಅಲ್ಲ. ಆಗ ಆ ಗಾಳಿಗೆ ನಾವು ಗೌರವ ಕೊಡುವಾಗ, ಗಾಳಿಯನ್ನು ನಾವು ಗೌರವಿಸುವಾಗ, ಗಾಳಿಯನ್ನು ನಾವು ಪೂಜಿಸುವಾಗ ಆಂಜನೇಯನ ರೂಪದಲ್ಲಿ ಪೂಜಿಸ್ತೇವೆ. ಅದಿಲ್ಲದ್ರೆ ಯಾವುದು ಇಲ್ಲ. ಮುಖ್ಯ ಪ್ರಾಣ. ಅದೇ ರೀತಿ ಭೂಮಿ, ಆ ಭೂಮಿಯನ್ನು ಪೂಜಿಸಬೇಕು. ಯಾವಾಗಲೂ ಭೂಮಿಯನ್ನು ಪೂಜಿಸ್ಲಿಕ್ಕೆ ಆಗುದಿಲ್ಲ, ಏನು. ಆದ ಕಾರಣ ಅದು ಬಹಳ ಮುಖ್ಯ ಅಂತೇಳಿ ಗಣೇಶನಲ್ಲಿ ಹೇಳಿದ್ರು. ಮೊದಲ ಪೂಜೆ ಗಣೇಶನಿಗೆ ಅಲ್ವಾ, ಗಣಪತಿ. ಆದ ಕಾರಣ ಗಣಪತಿ. ಭೂಮಿ ಅಂದ್ರೆ ಆನೆಯಾಗೆ ಅಷ್ಟು ದೊಡ್ಡದು ಅಂತ ಹೇಳಿ.
ಅರ್ಥ ಆಯ್ತು? ಆ ಗಣಪತಿ ಅಂದ್ರೆ ಮೂಲ ಆಧಾರ. ಮೂಲ ಆಧಾರ ಅಂದ್ರೆ ಭೂತತ್ವ. ಆಗ ಭೂಮಿಯನ್ನು ಪೂಜೆ ಮಾಡುವ ಕಾರಣ ಹೇಗೆ ಪೂಜೆ ಮಾಡುದು ಭೂಮಿಯನ್ನು ಆಗುದು. ಆಗ ಭೂಮಿಗೊಂದು ಮಣ್ಣಿಗೊಂದು ಗೌರವ ಕೊಡಬೇಕು ಅಂತೇಳಿ ಆ ಮಣ್ಣಿನಲ್ಲಿ ಗಣಪತಿಯನ್ನು ತಯಾರು ಮಾಡಿ ಆ ಮಣ್ಣಿಗೆ ಕೊಡುವ ಗೌರವ, ಆ ಭೂಮಿ ತಾಯಿಗೆ ಮಾಡುವ ಪೂಜೆ. ಅದರ ಗೌರಿ ಗಣೇಶ. ಗೌರಿ ಅಂದ್ರೆ ತಾಯಿ ಅಲ್ವಾ? ಆ ಮಣ್ಣಿಗೆ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಎಷ್ಟು ಗೌರವ ಕೊಟ್ಟರು, ಆ ಮಣ್ಣನ್ನು ಪೂಜಿಸಿ ಅಂತೇಳಿ ಯಾವ ರೀತಿಯಲ್ಲಿ ಹೇಳಿಕೊಟ್ರು ಅಂತ ಹೇಳುದಿಲ್ಲ. ಯಾಕೆ ಬೇಕಾಗಿ ಗಣಪತಿ ಮಾಡ್ತಾರೆ ಮಣ್ಣಿನಲ್ಲಿ. ಈಗೆಲ್ಲ ಏನೆಲ್ಲ ಆಗಿ ಅದು ಕೆಮಿಕಲ್ ಬಂದ್ಬಿಟ್ಟಿದೆ ಅಲ್ವಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಮಾಡಿ ಸಾಗರ ರೀತಿಯಲ್ಲೆಲ್ಲ. ಇದೆಲ್ಲ ನೀರಿನಲ್ಲೆಲ್ಲ ಬಿಟ್ರೆ ಏನಾಗ್ಬೋದು? ಹಿಂದಿನ ಕಾಲದಲ್ಲಿ ಅಷ್ಟು ಸತ್ಯ ಇತ್ತು. ಆವೆ ಮಣ್ಣಿನಲ್ಲಿ ಸಾಧಾರಣ ಒಂದು 20-30 ವರ್ಷದಿಂದ ಕೂಡ ಅದೇ ನಡೀತಿದ್ದದ್ದು. ಆವೆ ಮಣ್ಣಿನಲ್ಲೆಲ್ಲ ಮಾಡಿ ಗಣಪತಿ ಎಲ್ಲ ಮಾಡ್ತಾ ಇದ್ರು. ಇದೆಲ್ಲ ನೀರಲ್ಲಿ ಬಿಡುವಾಗ ಏನಾಗ್ತದೆ? ಯಾಕೆ ಬೇಕಾಗಿ ಬಿಡ್ತಾರೆ? ಯಾಕೆ ಬೇಕಾಗಿ ನೀರಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಹೇಳಿದೆ? ಹಿಂದಿನ ಕಾಲದಲ್ಲಿ ಅನೇಕ ರೀತಿಯ ಪ್ರವಾಹಗಳೆಲ್ಲ ಬರ್ತಾ ಇತ್ತು. ಆ ಸಮಯದಲ್ಲಿ ಒಂದು ತಡೆಗಟ್ಟಬೇಕು ನೀರನ್ನು. ಆ ತಡೆಗಟ್ಟಬೇಕಾದ್ರೆ ಯಾವುದೋ ಒಂದು ರೀತಿಯಲ್ಲಿ ಇಂಥ ಮಣ್ಣುಗಳೆಲ್ಲ ಹೋಗಿ ಸೇರ್ಬೇಕಾದ್ರೆ. ಹಿಂದಿನ ಕಾಲದಲ್ಲಿ ಗಣಪತಿ ಎಲ್ಲ ಮಾಡುವಾಗ ಈಗಿನಾಗೆ ಮಾಡ್ತಿರ್ಲಿಲ್ಲ ಇತ್ತು. ಅದಕ್ಕೆಲ್ಲ ನವಧಾನ್ಯಗಳ ಹಾಕಿ ಕೆಲವು ಮೂಲಿಕೆಗಳನ್ನೆಲ್ಲ ಹಾಕಿ ಎಲ್ಲ ಮಾಡಿ ಬಿಡ್ತಾ ಇದ್ರು. ಅದು ನೀರಿನಲ್ಲಿ ಬಿಡುವಾಗ ನೀರು ಕೂಡ ಶುದ್ಧವಾಗಲಿ, ನೀರಿನಲ್ಲಿರುವ ಅನೇಕ ರೀತಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳೆಲ್ಲ ಶುದ್ಧವಾಗಲಿ. ಕಾಡಿನಿಂದೆಲ್ಲ ಬರ್ತದೆ ನೀರುಗಳೆಲ್ಲ ಅನೇಕ ರೀತಿಯಲ್ಲಿ. ಕೆಲವು ಮೃಗಗಳ ಶಕ್ತಿ ಇರ್ತದೆ, ಏನೆಲ್ಲ ಆಗಿರ್ತದೆ. ಈ ನವಧಾನ್ಯಗಳನ್ನೆಲ್ಲ ಹೋಗುವಾಗ ಎಲ್ಲೆಲ್ಲಿ ಮಣ್ಣು ಈ ಹರಿಯುವ ನೀರಲ್ಲಿ ನಿಲ್ತದೋ ಅಲ್ಲೆಲ್ಲೆಲ್ಲಿ ಗಿಡ ಮರಗಳು ಚಿಗುರ್ತೈತೆ. ಎಷ್ಟು ಸೈನ್ಸ್ ಇರ್ತದೆ ಅದು ನೋಡಿ, ಅಷ್ಟು ಸತ್ಯ. ಇವತ್ತಿನ ಕಾಲದಲ್ಲಿ ನಿಮ್ಮ ಮನೆಗೆ ಬಂದು ಡಬ್ಬಿಯಲ್ಲಿ ಹಾಕಿ ಕರಗಿಸಿ ಎಲ್ಲ ಕ್ಲೀನ್ ಮಾಡಿ ತಗೊಂಡು ಹೋಗ್ತಾರೆ. ಪ್ರತಿಯೊಂದು ವಿಷಯದ ಹಿಂದೆ ಸತ್ಯ ಉಂಟು ಅಂತ ಹೇಳುದು, ಪ್ರತಿಯೊಂದು ಶಾಸ್ತ್ರದ ಹಿಂದೆ ಸತ್ಯ ಉಂಟು ಅಂತ ಹೇಳುದು. ಶಾಸ್ತ್ರ ಎಂಬುದೇ ಸೈನ್ಸ್ ಅಂತ ಹೇಳುದು. ಮನೆ ಮುಂದೆ ಸಗಣಿ ಸಾರಿಸಿ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ? ಏನ್ ಹೇಳ್ತಾರೆ? ಮಹಾಲಕ್ಷ್ಮಿ ಬರ್ತಾಳಪ್ಪ ಮನೆಗೆ, ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಹಾಕು ಅಂತ ಹೇಳ್ತಾರೆ. ಎಲ್ಲರೂ ಮಹಾಲಕ್ಷ್ಮಿ ಬರ್ತಾರಲ್ಲ ಅಂತ ಹಾಕ್ತಾರೆ. ಅದಲ್ಲ ಅದು ಲಾಜಿಕ್. ನಿಮ್ಮ ಮನೆ ಒಳಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ, ವೈರಸ್ಗಳೆಲ್ಲ ಬಾರದೇ ಇರ್ಲಿಕ್ಕೆ ಬೇಕಾಗಿ ಸಗಣಿಯನ್ನು ಸಾರಿಸು ಅಂತ ಹೇಳುದು. ಯಾವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಶುದ್ಧವಾಗಿರ್ತದೆ, ಆಗ ನಿಮ್ಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಆಯ್ತು ಅಂತ ಅರ್ಥ. ಈ ಸತ್ಯ ಅಲ್ಲ, ಎಷ್ಟು ಸತ್ಯ ಇತ್ತು ಇದರ ಹಿಂದೆ. ಹೀಗಾಗಿದೆಯಾ? ಈಗ ಹೇಳ್ತೇವೆ, ಎಲ್ಲವೂ ಹೇಳ್ತೇವೆ, ಎಲ್ಲವೂ ಮಾತಾಡ್ತೇವೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾವುದು ಇಲ್ಲ. ಈ ಸತ್ಯವನ್ನು ತಿಳಿಬೇಕು ಪ್ರತಿಯೊಂದು. ಸನಾತನ ಧರ್ಮ ಅಂದ್ರೆ ಏನು, ಹಿಂದೂ ಧರ್ಮದ ಈ ಪೂಜೆಗಳು, ಶಾಸ್ತ್ರಗಳು, ಇದರ ಒಳಗಿರುವ ನಿಗೂಢ ರಹಸ್ಯಗಳು ಏನು, ಇದರ ಸತ್ಯತೆ ಏನು ಅಂತ ನಾವು ತಿಳಿಬೇಕು. ಇದೆಲ್ಲ ನಾವು ತಿಳಿಯುವಾಗ ಖಂಡಿತವಾಗಿ ನಮಗೆಲ್ಲದಕ್ಕೂ ಉತ್ತರ ಸಿಗ್ತದೆ. ನಾವು ಸ್ವಲ್ಪ ಈ ರೀತಿ ಮಾತಾಡುವುದು, ಬೇಜಾರು ಮಾಡ್ಬಿಟ್ಟು ಮಾತಿಗೆ ಇತಿಮಿತಿ ಹೇಗೆ ಬರ್ತದೆ ಹಾಗೆ ಹೋಗ್ತದೆ ಇರುವುದು. ಅರಿಯದು ಹೇಗೆ ಹೋಗ್ತದೆ ಹಾಗೆ ಹೋಗ್ತದೆ. ಬೇಕಾದಲ್ಲೇ ಎಷ್ಟೆಷ್ಟು ಬೇಕು ಅಷ್ಟು ತುಂಬಿಸಬೇಕು. ಬೇಕು ಅಂತ ಇದ್ರೆ ಎಷ್ಟು ದೂರ ಬಂದಕ್ಕೆಲ್ಲರಿಗೂ ಒಳ್ಳೇದಾಗ, ಶುಭವಾಗ, ಎಲ್ಲರಿಗೂ ಜಯವಾಗ, ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾರೆ. ಇಷ್ಟೇ ಹೇಳುತ್ತಾರೆ.